ರಾಮಾಯಣದ ಒಂದು ಗ್ಲಿಮ್ಸ್ ಬಂದಿದ್ದೇ ತಡ ಆ ಸಿನಿಮಾ ನಿರ್ಮಾಣ ಮಾಡ್ತಿರೋ ಕಂಪನಿಯ ಶೇರ್ ವ್ಯಾಲ್ಯೂ ರಪ್ ಅಂತ ಏರ್ಬಿಟ್ಟಿದೆ. ಯಶ್ ನಟಿಸಿ ನಿರ್ಮಾಣ ಮಾಡ್ತಿರೋ ಚಿತ್ರ ಇದಾದರೂ ನಿರ್ಮಾಪಕರಲ್ಲಿ ಯಶ್ ಅವರ ಸಂಸ್ಥೆಯೂ ಒಂದು ಅಷ್ಟೇ, ಅಂದರೆ ಒನ್ ಆಫ್ ದಿ ಪಾರ್ಟ್ನರ್. ಆ್ಯಕ್ಚುಯಲ್ ಆಗಿ ನಿರ್ಮಾಣ ಮಾಡ್ತಿರೋದು ಪ್ರೈಮ್ ಫೋಕಸ್ ಅನ್ನೋ ಚಿತ್ರ ನಿರ್ಮಾಣ ಸಂಸ್ಥೆ. ಮೊನ್ನೆ ರಾಮಾಯಣ ಚಿತ್ರದ ಒಂದು ಗ್ಲಿಮ್ಸ್ ಬಂತಲ್ಲ, ಅದೊಂದು ಗ್ಲಿಮ್ಸ್ ಎಫೆಕ್ಟ್ ಆ ಪ್ರೈಮ್ ಫೋಕಸ್ ಸಂಸ್ಥೆಯ ಷೇರು ಸಿಕ್ಕಾಪಟ್ಟೆ ಏರ್ಬಿಟ್ಟಿದೆ. ಈ ಪ್ರೈಮ್ ಫೋಕಸ್ ಸಂಸ್ಥೆಯ ಓನರ್ ಹೆಸರು ನಮಿತ್ ಮಲ್ಹೋತ್ರಾ. ಅವರು ಈ ಸಂಸ್ಥೆಯನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಲಿಸ್ಟಿನಲ್ಲಿಟ್ಟಿದ್ದಾರೆ. ಇಲ್ಲಿ ರಾಮಾಯಣ ಸಿನಿಮಾದ ಗ್ಲಿಮ್ಸ್ ಹೊರಬಿದ್ದ ನಂತರ ಅಲ್ಲಿ ಕಂಪನಿಯ ಶೇರ್ ವ್ಯಾಲ್ಯೂ 1,000 ಕೋಟಿಯ ಬಾರ್ಡರ್ ದಾಟಿ ಬಂಪರ್ ಲಾಭ ತಂದುಕೊಟ್ಟಿದೆ. ರಾಮಾಯಣ ಗ್ಲಿಮ್ಸ್ ರಿಲೀಸ್ ಆಗೋದಕ್ಕಿಂತ ಮೊದಲು ಈ ಪ್ರೈಮ್ ಕಂಪನಿಯ ಒಂದು ಶೇರ್ ವ್ಯಾಲ್ಯೂ ₹149.69 ಇತ್ತಂತೆ. ಈಗ ₹176ಗೆ ಜಂಪ್ ಆಗಿದೆ. ಲೆಕ್ಕಾಚಾರದ ಪ್ರಕಾರ ಪರ್ಸೆಂಟೇಜ್ ಲೆಕ್ಕದಲ್ಲಿ 1.5% ಜಾಸ್ತಿ ಆಗಿದೆ ಅಷ್ಟೇ. ಈಗ ಆ ಕಂಪನಿಯ ಶೇರ್ ವ್ಯಾಲ್ಯೂ ಟೋಟಲ್ 5,000 ಕೋಟಿಗೂ ಜಾಸ್ತಿ ಇದೆ. ಎಲ್ಲ ರಾಮಾಯಣ ಗ್ಲಿಮ್ಸ್ ಮಹಾತ್ಮೆ. ಶೇರ್ಪೇಟೆನಲ್ಲಿ ಸುಮಾರು ಚಿತ್ರ ನಿರ್ಮಾಣ ಸಂಸ್ಥೆಗಳಿವೆ. ಆ ಸಂಸ್ಥೆಗಳ ಶೇರನ್ನು ಜನರೇ ಕೊಳ್ತಾರೆ. ಇವತ್ತಿಗೆ ನಂಬರ್ 1 ಸ್ಥಾನದಲ್ಲಿರೋದು PVR ಐನಾಕ್ಸ್, ನಂಬರ್ 2 ಸರೇಗಮ ಇದೆ, ನಂಬರ್ 3 ಟಿಪ್ಸ್ ಮ್ಯೂಸಿಕ್ ಇದೆ, 4ನೇ ಸ್ಥಾನದಲ್ಲಿರೋದೇ ಪ್ರೈಮ್ ಫೋಕಸ್. ಬಜಾಜ್ ಟೆಲಿಫಿಲಿಮ್ಸ್, ಪನೋರಮಾ, ಮೀಡಿಯಾ ಮ್ಯಾಟ್ರಿಕ್ಸ್, ಬಾಲಾಜಿ ಟೆಲಿಫಿಲಿಮ್ಸ್, ಸಿನಿ ಲೈನ್ಸ್ ಇಂಡಿಯಾ, UFO, ಟಿಪ್ಸ್ ಫಿಲಮ್ಸ್, ಶಾಲಿಮಾರ್, ಹೀಗೆ ಸುಮಾರು ಕಂಪ್ನಿ ಇದ್ದಾವೆ. ಇಂಟ್ರೆಸ್ಟಿಂಗ್ ಅನ್ನಿಸೋದು ಏನಂದರೆ ಸಿನಿಮಾ ಪ್ರೊಡಕ್ಷನ್ ನಿರ್ಮಾಣ ಬೆಳೆದು ಬಂದ ಹಾದಿ. ಸಿನಿಮಾ ನಿರ್ಮಾಣ ಒಂದು ಕಾಲದಲ್ಲಿ ಕೇವಲ ಪ್ಯಾಷನ್. ದುಡ್ಡಿದ್ದವರು ದುಡ್ಡು ಹಾಕಿ ಲಾಭನೋ ನಷ್ಟನೋ ಮಾಡ್ಕೋತಿದ್ರು. ಅದೊಂಥರ ಪ್ರತಿಷ್ಠೆಯ ವಿಷಯ ಆಗಿತ್ತು. ರಣಧೀರ ಕಂಠೀರವ ಚಿತ್ರದ ಮೂಲಕ ಚಿತ್ರದ ಕಲಾವಿದರೇ ಒಟ್ಟಾಗಿ ದುಡ್ಡು ಹಾಕಿ ಹೊಸ ಸಂಪ್ರದಾಯ ಶುರು ಮಾಡಿದರು. ಆಮೇಲೆ ಸಿನಿಮಾ ನಿರ್ಮಾಣಕ್ಕೆ ಉದ್ಯಮಿಗಳು ಬಂದರು, ಪಾರ್ಟ್ನರ್ಶಿಪ್ ಸಿನಿಮಾ ಪ್ರೊಡಕ್ಷನ್ ಶುರುವಾಯಿತು, ರಿಯಲ್ ಎಸ್ಟೇಟ್ನವರೂ ಬಂದರು. ಲೂಸಿಯಾ ಮೂಲಕ ನಿರ್ದೇಶಕ ಪವನ್ ಕುಮಾರ್ ಕ್ರೌಡ್ ಫಂಡಿಂಗ್ ಕಾನ್ಸೆಪ್ಟ್ ತಂದರು, ಗೆದ್ದರು. ಅಂದರೆ ಜನರೇ ನಿರ್ದೇಶಕನ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕೋದು. ಅದರ ಇನ್ನೊಂದು ವರ್ಷನ್ ಇದು. ಇಲ್ಲಿ ಸಿನಿಮಾ ನಿರ್ಮಾಣ ಸಂಸ್ಥೆ ಸಿನಿಮಾ ನಿರ್ಮಾಣ ಮಾಡುತ್ತೆ. ನಿರ್ಮಾಣ ಆಗೋದು ಸಂಸ್ಥೆಯ ಹೆಸರಲ್ಲಿ. ಆ ಸಂಸ್ಥೆಗೆ ಷೇರು ಖರೀದಿ ಮಾಡಿದವರೇ ನಿರ್ಮಾಪಕರು. ಆ ಷೇರುದಾರರಿಗೆ ಸಿನಿಮಾ ಗೆದ್ದು ಲಾಭ ಬಂದರೆ ಅವರ ಹತ್ತಿರ ಎಷ್ಟು ಶೇರ್ ಇದೆ ಅನ್ನೋದರ ಮೇಲೆ ಲಾಭದ ಪ್ರಮಾಣ ನಿರ್ಧಾರ ಆಗುತ್ತೆ. ಅಂದರೆ ಕಂಪ್ನಿಯವರು ಸಿನಿಮಾ ಗೆದ್ದಾಗ ಒಂದೊಂದು ಶೇರಿಗೆ ₹10 ಲಾಭ ಹಂಚ್ತೀವಿ ಅಂತ ನಿರ್ಧಾರ ಮಾಡಿದ್ರೆ, 1 ಶೇರ್ ಇದ್ದವನಿಗೆ ₹10, 100 ಶೇರ್ ಇದ್ದವನಿಗೆ ₹1,000 ಲಾಭ ಸಿಗುತ್ತೆ. ಲಾಸ್ ಆದರೆ ಶೇರಿನ ಹಣನೂ ಲಾಸ್ ಆಗುತ್ತೆ. ಸಿನಿಮಾ ಅನ್ನೋದು ಕಲಾ ಸೇವೆ ಅಲ್ಲ, ಅದೊಂದು ಇಂಡಸ್ಟ್ರಿ. ಆದರೆ ಈ ಲಿಸ್ಟಿನಲ್ಲಿ ಕರ್ನಾಟಕದ ಒಂದೇ ಒಂದು ಸಿನಿಮಾ ನಿರ್ಮಾಣ ಸಂಸ್ಥೆ ಇಲ್ಲ.